ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಧರ್ಮಸ್ಥಳ ಪ್ರಕರಣದ ಶೀಘ್ರ ಇತ್ಯರ್ಥಕ್ಕೆ ಎಸ್ಐಟಿಗೆ ಸೂಚನೆ ನೀಡಲಾಗಿದೆ ಅಂತ ಗೃಹ ಸಚಿವರು ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ಅಲ್ಲದೆ ಹಲವಾರು ಜನ ಪರ ವಿರೋಧದ ದೂರುಗಳು ನೀಡ್ತಾ ಇರೋದ್ರಿಂದ ಇದಕ್ಕೆಲ್ಲ ಅಂತ್ಯ ಸಿಗಬೇಕು ಅಂತ ಹೇಳಿದ್ದಾರಂತೆ. ಇದೇ ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿ ನಾಪತ್ತೆ ಪ್ರಕರಣ ಷಡ್ಯಂತ್ರಗಳ ಕುರಿತು ಕೂಡ ಮಾತಾಡಿ ಹೇಳಿದ್ದಾರಂತೆ. ಹಾಗಾದ್ರೆ ಯಾಕೆ ಹರಿಬರಿ ಮಾಡ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು? ಧರ್ಮಸ್ಥಳ ಪ್ರಕರಣದ ಈಗಾಗಲೇ ಎಸ್ಐಟಿ 3 ತಿಂಗಳಿನಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಈಗ ಯಾಕೆ ವರದಿಯನ್ನ ನೀಡುವಂತೆ ಸೂಚಿಸಲಾಗ್ತಾಗಿದೆ? ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ? ಜೊತೆಗೆ ಎಸ್ಐಟಿ ತನಿಖೆ ಮತ್ತೆ ಚುರುಕುಗೊಳಿಸಿದ್ದು ಚಿನ್ನಯ್ಯನ ಮಗಳ ಅಕೌಂಟಿಗೆ ಬಿದ್ದಿತ್ತಂತೆ ಹಣ ಹಾಕಿದ್ದು ಯಾರು ಅನ್ನುವಂತಹ ಮಾಹಿತಿಯೂ ಕೂಡ ಈಗಾಗಲೇ ಹೊರಗಡೆ ಬಿದ್ದಿದೆ. ಈ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಯಾಕೆ ಎಸ್ಐಟಿಗೆ ಪ್ರೆಷರ್ ಹಾಕ್ತಾ ಇದೆ? ಯಾಕೆ ಬೇಗ ಎಸ್ಐಟಿಯ ರಿಪೋರ್ಟ್ ಕೊಡುವಂತೆ ಹೇಳ್ತಾ ಇದೆ? ನಿಜಕ್ಕೂ ಚೆನ್ನಯ್ಯ ದುಡ್ಡು ತಗೊಂಡು ಷಡ್ಯಂತ್ರ ಮಾಡಿದ್ದ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಸೌಜನ್ಯ ಪ್ರಕರಣದ ಬಗ್ಗೆಯೂ ಕೂಡ ಎಸ್ಐಟಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗ ಸೌಜನ್ಯ ಕೇಸು ಕೂಡ ಎಸ್ಐಟಿಗೆ ಹೋಗಬೇಕಾ ಹೋಗಬಾರ್ದಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶೀಘ್ರದಲ್ಲೇ ತನಿಖೆ ಪೂರ್ಣಗೊಳಿಸುವುದಕ್ಕೆ ಎಸ್ಐಟಿಗೆ ಸೂಚನೆ ನೀಡಲಾಗಿದೆ ಅಂತ ಗೃಹ ಸಚಿವರು ತಿಳಿಸಿದ್ದಾರೆ. ಬೆಂಗಳೂರಲ್ಲಿ ಮಂಗಳವಾರ ಮಾತನಾಡಿದ ಅವರು, ಧರ್ಮಸ್ಥಳ ಪ್ರಕರಣದಲ್ಲಿ ಶೀಘ್ರದಲ್ಲಿ ಇಡೀ ತನಿಖೆಯನ್ನ ಮುಗಿಸಬೇಕು ಅಂತ ಎಸ್ಐಟಿಗೆ ತಿಳಿಸಿದ್ದೇವೆ. ಷಡ್ಯಂತ್ರ ಮಾಡಿದ ಆರೋಪ ಎದುರಿಸ್ತಾ ಇರುವವರ ಬಂಧನಕ್ಕೆ ಕಾನೂನು ತೊಡಕುಗಳು ಏನೇನಿದಾವೋ ಅದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. FSL ವರದಿ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಎಸ್ಐಟಿ ತಂಡ ಇದರ ಬಗ್ಗೆ ಕೆಲಸ ಮಾಡ್ತಾ ಇದೆ. ಇತ್ತೀಚಿನ ಸಾಕ್ಷಿಗಳನ್ನ FSLಗೆ ಕಳುಹಿಸಿಕೊಡಲಾಗಿದೆ. ಎಲ್ಲವನ್ನ ಅಂತಿಮಗೊಳಿಸಿ ವರದಿ ಕೊಡೋದಕ್ಕೆ ಎಸ್ಐಟಿ ಹೇಳಿದ್ದೇವೆ. ಆದಷ್ಟು ಶೀಘ್ರದಲ್ಲೇ ಇಡೀ ತನಿಖೆಯನ್ನು ಮುಗಿಸಬೇಕು ಅಂತ ಎಸ್ಐಟಿಗೆ ತಿಳಿಸಿದ್ದೇವೆ ಅಂತ ಗೃಹ ಸಚಿವರು ಹೇಳ್ತಾಗಿದ್ದಾರೆ. ಇಲ್ಲಿ 2 ಮಹತ್ವದ ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಒಂದು, ಇನ್ನೂವರೆಗೂ FSL ರಿಪೋರ್ಟ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಸಿಕ್ಕಂತಹ ಸಾಕ್ಷಿಗಳನ್ನು ಕೂಡ FSLಗೆ ಕಳುಹಿಸಿಕೊಡಲಾಗಿದೆ. ಇತ್ತೀಚೆಗೆ ಸಿಕ್ಕ ಸಾಕ್ಷಿಗಳು ಯಾವುವು ಅಂದರೆ, ಬಂಗ್ಲೆಗುಡ್ಡೆಯಲ್ಲಿ ಏನು ಸೌಜನ್ಯ ಅವರ ಮಾವ ವಿಠಲಗೌಡ ಅವರು ಬಂಗ್ಲೆಗುಡ್ಡೆಯಲ್ಲಿ ಕೆಲವೊಂದಿಷ್ಟು ಸಾಕ್ಷಿ ಪುರಾವೆಗಳನ್ನು ತೋರಿಸ್ತೀನಿ ಅಂತ ಎಸ್ಐಟಿ ತಂಡದವರನ್ನ ಕರ್ಕೊಂಡು ಹೋಗಿದ್ರಲ್ಲ, ಆ ಸಂದರ್ಭದಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಅಂದರೆ 15 ಎಕರೆ ಪ್ರದೇಶ ಇದೆ. ಆ ಒಂದು ರಿಸರ್ವ್ಡ್ ಫಾರೆಸ್ಟ್ ಏರಿಯಾದಲ್ಲಿ 5ಕ್ಕೂ ಹೆಚ್ಚು ಅಸ್ಥಿಪಂಜರದ ಕುರುಹುಗಳು ಮತ್ತು ಕೆಲವೊಂದಿಷ್ಟು ತಲೆಬುರುಡೆಗಳು ಸಿಕ್ಕಿವೆ ಅಂತ ಮಾಹಿತಿ ಇತ್ತು. ಆ ಎಲ್ಲ ಮಾಹಿತಿಯನ್ನು ಅಂದರೆ ಆ ಎಲ್ಲ ಸಾಕ್ಷಿಗಳನ್ನು FSLಗೆ ಕಳುಹಿಸಿಕೊಡಲಾಗಿದೆ. ಈ ಹಿಂದೆ 17 ಸ್ಥಳಗಳನ್ನು ಏನು ಈ ಚಿನ್ನಯ್ಯ ತೋರಿಸಿದ್ನಲ್ಲ, ಆ 17 ಸ್ಥಳಗಳಲ್ಲಿ ಒಂದೇ ಒಂದು ಸ್ಥಳ, 6ನೇ ಸ್ಥಳದಲ್ಲಿ ಮಾತ್ರ ತಲೆಬುರುಡೆನೋ ಅಥವಾ ಇನ್ನೊಂದೋ ಮಗದೊಂದೋ ಗೊತ್ತಿಲ್ಲ, ಬಟ್ ಮೂಳೆ ಸಿಕ್ಕಿತ್ತು. ಆ ಮೂಳೆಯನ್ನು ಕೂಡ FSLಗೆ ಕಳುಹಿಸಿಕೊಡಲಾಗಿತ್ತು. ಮಣ್ಣನ್ನು ಕೂಡ FSLಗೆ ಕಳುಹಿಸಿಕೊಡಲಾಗಿತ್ತು. ಆದರೆ ಇನ್ನೂವರೆಗೂ ಆ FSL ರಿಪೋರ್ಟ್ ಬಂದಿಲ್ಲ. ಈಗ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಸಾಕ್ಷಿಗಳ ಬಗ್ಗೆಯೂ ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಒಂದು ಕಡೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ನೊಂದು ಕಡೆ ನಾವು ಕೂಡ ಸಾಕ್ಷಿ ಹೇಳ್ತೀವಿ ಅಂತ ಕೆಲವೊಂದಿಷ್ಟು ಜನ ದೂರುದಾರರು ಬರ್ತಾ ಇದ್ದಾರೆ. ಬಂದವರೆಲ್ಲ ದೂರು ಕೊಡೋದು, ಅರ್ಜಿ ಕೊಡೋದು ಆಗ್ತಿದೆ. ಅಲ್ಲದೆ ಹೇಳಿಕೆಗಳನ್ನ ಕೊಡಲಾಗ್ತಾಗಿದೆ. ಇದಕ್ಕೆಲ್ಲ ಅಂತ್ಯ ಹಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ನಾಪತ್ತೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ, ನಾವು ಏನೇ ಮಾಡಿದ್ರೂ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಲ್ವಾ? ಗಡೀಪಾರು ವಿಚಾರವನ್ನ ನಾವು ಕೋರ್ಟಲ್ಲಿ ಪ್ರಶ್ನಿಸಿದ್ದಾರೆ. ಇದೆಲ್ಲದಕ್ಕೂ ಕೂಡ ಕೋರ್ಟೇ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೆಲ್ಲದರ ಮಧ್ಯೆ ಈ ಬಿಜೆಪಿಯವರು ಅಂದರೆ CT ಮಂಜುನಾಥ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ವಕ್ತಾರ ಇವರು ಧರ್ಮಸ್ಥಳವನ್ನು ವಶಪಡಿಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ. ಧರ್ಮಸ್ಥಳವನ್ನು ವಶಪಡಿಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತಂದರೆ ಏನು ಅರ್ಥ ಅಂತ ಗೊತ್ತಾಗಲಿಲ್ಲ. ಏನು ಧರ್ಮಸ್ಥಳ ಏನು ಬೇರೆ ದೇಶದಲ್ಲಿದೆಯಾ ಅಥವಾ ಬೇರೆಯವರ ಆಡಳಿತದಲ್ಲಿದೆಯಾ? ಅಥವಾ ಬೇರೆ ಅದನ್ನೇನಾದರೂ ಬೇರೆ ಧರ್ಮದ್ದಿದೆಯಾ? ಹಿಂದೂ ಧರ್ಮದ್ದೇ ಅಲ್ವಾ? ಯಾಕೆ ಈ ಬಿಜೆಪಿಯವರು ಬೇಕಾಬಿಟ್ಟಿಯಾಗಿ ಹೇಳಿಕೆಗಳನ್ನು ಕೊಟ್ಟು ತಮ್ಮ ವರ್ಚಸ್ಸನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಂತಹ ಹೇಳಿಕೆಗಳನ್ನು ಕೊಟ್ಟು ನಮಗೆ ಪ್ಲಸ್ ಪಾಸಿಟಿವ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಜನ ಇದ್ರ ಬಗ್ಗೆ ತುಂಬಾ ಅರ್ಥಕೊಂಡು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಬಿಜೆಪಿಗರು ಧರ್ಮಸ್ಥಳ ಪ್ರಕರಣ ಅಥವಾ ಧರ್ಮಸ್ಥಳದ ಬಗ್ಗೆ ಮಾತಾಡದೇ ಇದ್ರೇ ಒಳ್ಳೆಯದು ಅನ್ನುವಂತಹ ಮಾತನ್ನು ಜನ ಆಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಇನ್ನೊಂದು ಸುದ್ದಿ ಬಂದಿದೆ. ಅದೇನಂತಂದರೆ, ಈಗೇನು ದೂರುದಾರ ಚಿನ್ನಯ್ಯ ಇದೀಗ ಜೈಲಲ್ಲಿ ಸೇರಿದ್ದಾನೆ. ಇದೀಗ ಚಿನ್ನಯ್ಯನ ಪತ್ನಿ ಮತ್ತು ಮಗಳ ಬ್ಯಾಂಕ್ ಅಕೌಂಟನ್ನು ಎಸ್ಐಟಿ ಜಾಲಾಡಿದೆ. ಇದರ ಬಗ್ಗೆ ಮಹತ್ವದ ವಿಚಾರಗಳು ಪತ್ತೆಯಾಗಿದೆ. ಜೊತೆಗೆ
ಈ ಚಿನ್ನಯ್ಯ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲಿಂದ ಇಷ್ಟು ದುಡ್ಡು ಬಂತು, ಯಾರಿಂದ ಫಂಡಿಂಗ್ ಆಗಿದೆ ಎನ್ನುವ ಮಾಹಿತಿಯನ್ನು ಕಲೆ ಹಾಕಲಾಗ್ತಾಗಿದೆ. ದೂರುದಾರ ಚಿನ್ನಯ್ಯ ಇದೀಗ ಜೈಲು ಸೇರಿದ್ದಾನೆ. ಇದೀಗ ಚಿನ್ನಯ್ಯನ ಪತ್ನಿ ಹಾಗೂ ಮಗಳ ಅಕೌಂಟನ್ನು SIT ತಂಡ ವಿಚಾರಣೆ ಮಾಡ್ತಾಗಿದೆ. ಚಿನ್ನಯ್ಯನ ಮಗಳ ಅಕೌಂಟಿಗೆ ಗಿರೀಶ್ ಮಟ್ಟಣ್ಣವರ ಪತ್ನಿ ಭವ್ಯತಾ ಅಕೌಂಟಿನಿಂದ 4,500 ರೂಪಾಯಿ ಹಣ ವರ್ಗಾವಣೆ ಮಾಡಲಾಗಿದೆ. ಬಸ್ಸಲ್ಲಿ ಓಡಾಡೋದಕ್ಕೆ ಖರ್ಚಿಗೆ ಹಣ ಕೇಳಿದ್ದು ಹಿನ್ನೆಲೆ ಈ ವರ್ಗಾವಣೆ ನಡೆದಿದೆ ಅಂತ ಹೇಳಲಾಗ್ತಾಗಿದೆ. SITಯಿಂದ ವರ್ಗಾವಣೆ ನಡೆದ ಬಗ್ಗೆ ಚಿನ್ನಯ್ಯನ ಮಗಳು ಭವ್ಯತಾಗೆ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಮಟ್ಟಣ್ಣವರ್ ಅವರು ಬಸ್ ಖರ್ಚಿಗಾಗಿ ಹಣವನ್ನು ಕೊಟ್ಟಿದ್ರು ಅಂತ ಮಗಳು ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಬೆಂಗಳೂರು ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯನ್ನು ವಿಚಾರಣೆ ಮಾಡಲು ಬೆಳ್ತಂಗಡಿಗೆ SIT ಕಚೇರಿಗೆ ಕರೆಸಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಚಿನ್ನಯ್ಯನನ್ನು ಕರೆದುಕೊಂಡು ಬೆಂಗಳೂರಿನ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಹಾಜರು ಮಾಡಲಾಗಿತ್ತು. ಇದೀಗ ತನಿಖೆ ಭಾಗವಾಗಿ ಗುಮಾಸ್ತರು ಹೇಳಿಕೆಗಳನ್ನು ದಾಖಲು ಮಾಡಿಕೊಡುತ್ತಿದ್ದಾರೆ. ಬೆಂಗಳೂರಿನ ತಿಂಡ್ಲು ಬಳಿಯ SB ಮ್ಯಾನ್ಷನ್ ಹೆಸರಿನ ಸರ್ವಿಸ್ ಅಪಾರ್ಟ್ಮೆಂಟ್ ಗಿರೀಶ್ ಮಟ್ಟಣ್ಣವರ್ ವಾಸವಿರುವ ಫ್ಲಾಟ್ ಸಮೀಪದಲ್ಲೇ ಇದೆ. ಇನ್ನು ಚಿನ್ನಯ್ಯನ ಜೊತೆಗಿದ್ದ ಗಿರೀಶ್ ಜಯಂತ್ ಸೇರಿ ಹಲವರು ಈ ಜಾಗದಲ್ಲಿ ಆಗಾಗ ಭೇಟಿ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. SIT ತಂಡದವರಿಗೆ 4-5 ತಿಂಗಳ ಹಿಂದೆ ಚಿನ್ನಯ್ಯ ಹಾಗೂ ಟೀಮ್ ಈ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದು ಹೋಗಿದ್ರು ಅಂತ ಹೇಳಲಾಗಿದೆ. ಬುರುಡೆ ವಿಷಯದ ಕುರಿತು ಗಿರೀಶ್ ಮಟ್ಟಣ್ಣವರ್, ಜಯಂತ್ ಸೇರಿದಂತೆ ಹಲವರ ಜೊತೆ ಮಾತುಕತೆ ನಡೆದಿತ್ತು. ಯಾವಾಗ ಬಂದಿದ್ರು, ಎಷ್ಟು ಜನ ಮೀಟ್ ಮಾಡ್ತಾ ಇದ್ರು, ಯಾವ ರೂಮ್ನಲ್ಲಿ ಉಳಿದುಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ SIT ಕಲೆ ಹಾಕ್ತಾಗಿದೆ. ಯಾರ ಹೆಸರಲ್ಲಿ ರೂಮ್ ಬುಕ್ ಮಾಡಲಾಗಿತ್ತು, ಎಷ್ಟು ಜನ ರೂಮಿಗೆ ಬರ್ತಾ ಇದ್ದು, ಎಷ್ಟು ಜನ ಬಂದು ಹೋಗ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನು ಸಿಬ್ಬಂದಿಯಿಂದ ಕೇಳ್ತಾಗಿದ್ದಾರೆ. ಈ ಎಲ್ಲವನ್ನ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಚಿನ್ನಯ್ಯ ಯಾರಾದರೂ ಪ್ರೆಷರ್ಗೆ ಇಂತಹ ಆರೋಪ ಮಾಡೋದನ್ನ, ಆ ಆರೋಪದ ಮೇಲೆ ಅಂದರೆ ಆರೋಪ ಏನು ಮಾಡ್ತಾ ಇದ್ದಾನಲ್ಲ, ಈ ಆರೋಪ ನಿಜವಾಗಿದೆಯಾ ಇಲ್ವಾ ಅನ್ನೋದರ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೆ ಈಗ ಎರಡನೇ ತಂಡ ಏನಿದೆಯಲ್ಲ, ಚಿನ್ನಯ್ಯನ ಸೆಕೆಂಡ್ ಪಾರ್ಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಈಗ ಇದೇ ಸುದ್ದಿ ಅಂದರೆ ಈಗ ತನಿಖೆ ಚುರುಕುಗೊಳ್ತಾ ಇದ್ದ ಬೆನ್ನಲ್ಲೇ ಚಿನ್ನಯ್ಯನ ಮಗಳ ಅಕೌಂಟಿಗೆ ಹಣ ಬಿತ್ತು ಅನ್ನುವಂತಹ ಸುದ್ದಿ ಇದೆಯಲ್ಲ, ಬೇರೆಯವರು ಹೆಂಗೆಂಗೋ ಹೇಳ್ತಾರೆ. ಬಟ್ ಏನಂತಂದರೆ ಆ ಚಿನ್ನಯ್ಯನ ಮಗಳ ಅಕೌಂಟಿಗೆ ಜಸ್ಟ್ 4,500 ರೂಪಾಯಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಯಾರು? ಗಿರೀಶ್ ಮಟ್ಟಣ್ಣವರು. ಇಷ್ಟೆಲ್ಲ ಓಡಾಡ್ತಾ ಇದ್ರು, ಏನೋ ಒಂದೆರಡು ಸರ್ತಿ ಮೀಟ್ ಮಾಡಿದ್ದಾರೆ, ಅಥವಾ ಈ ಚಿನ್ನಯ್ಯನ ನಮ್ಮ ಪರವಾಗಿ ಸುಳ್ಳು ಹೇಳ್ತಾ ಇದ್ದಾನೆ ಅಥವಾ ಒಂದು ಸಾಕ್ಷಿ ಹೇಳ್ತಾ ಇದ್ದಾನೆ ಅಂತ ಏನೋ ಒಂದು ಸುಳಿವು ಸಿಕ್ಕ ಬೆನ್ನಲ್ಲೇ ಅವರೇನೋ ಅವ್ರ ಮಗಳವರ ಹೆಂಡತಿಗೆ ಅಥವಾ ಮಟ್ಟಣ್ಣವರವರು 4,500 ರೂಪಾಯಿ ಏನೋ ದುಡ್ಡು ಕೊಟ್ಟಿರುವಂತಹ ಸಾಧ್ಯತೆ ಇರುತ್ತೆ. ಬರೀ 4,500 ರೂಪಾಯಿ ದುಡ್ಡನ್ನು ಕೊಡಲಾಗಿದೆ. ಅದು ಬಸ್ ಪಾಸ್ಗೋಸ್ಕರನೋ ಅಥವಾ ಬಸ್ಸಿನ ವ್ಯವಸ್ಥೆಗೋಸ್ಕರನೋ ಅಥವಾ ಒಂದು ಸ್ವಲ್ಪ ಜೀವನೋಪಾಯಕ್ಕೋಸ್ಕರನೋ ಕೊಟ್ಟಿದ್ದಾರೆ. ಇದೇ ಈಗ ದೊಡ್ಡ ಒಂದು ಸುದ್ದಿ ಆಗುವ ಸಾಧ್ಯತೆಗಳು ಇರುತ್ತೆ. ಅದೇನೇ ಆಗಲಿ, ಗಿರೀಶ್ ಮಟ್ಟಣ್ಣವರಾಗಿರಬಹುದು, ಮಹೇಶ್ ತಿಮ್ರೋಡಿ ಆಗಿರಬಹುದು, ಅವರ ಹೋರಾಟ ಏನಿದೆ, ಸೌಜನ್ಯ ಪ್ರಕರಣದ ಬಗ್ಗೆ ಹೋರಾಟ ಇದೆ. ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಏನೀಗ ಚಿನ್ನಯ್ಯನು ಸಾಕ್ಷಿ ಹೇಳೋದಕ್ಕೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಆ ಸಾಕ್ಷಿ ಸುಳ್ಳು ಹೇಳಿಕೆಯನ್ನು ಕೊಟ್ಟಿದ್ದಾನ ಅನ್ನುವಂತಹ ಇನ್ವೆಸ್ಟಿಗೇಷನನ್ನು SIT ಟೀಮ್ ಮಾಡ್ತಾ ಇದೆ. SIT ಟೀಮ್ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಸ್ನಾನಘಟ್ಟ, ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಸಿಕ್ಕಿರುವಂತಹ ಸಾಕ್ಷಿಗಳ ಇನ್ವೆಸ್ಟಿಗೇಷನ್ ಏನು ಮಾಡ್ತಾ ಇದ್ದಾರೆ ಅಂದರೆ FSL ರಿಪೋರ್ಟ್ ಬಗ್ಗೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, FSL ರಿಪೋರ್ಟ್ಗೋಸ್ಕರ ಏನು ಜನ ಕಾಯ್ತಾ ಇದ್ದಾರೆ ಅಂದರೆ SIT ಕಾಯ್ತಾ ಇದೆಯೋ, ಆ SIT ರಿಪೋರ್ಟ್ ಕೈ ಸೇರಿದ ನಂತರ ಸರ್ಕಾರಕ್ಕೆ SIT ರಿಪೋರ್ಟ್ ಅಪ್ಡೇಟ್ ಮಾಡುತ್ತೆ. SIT ರಿಪೋರ್ಟ್ ಸರ್ಕಾರಕ್ಕೆ ಕೊಟ್ಟ ನಂತರ ಸರ್ಕಾರ ಜನರ ಗಮನಕ್ಕೆ ತರುತ್ತೆ. ಧರ್ಮಸ್ಥಳದಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಇಲ್ಲ ಅನ್ನೋದ್ರ ಬಗ್ಗೆ, ಅಲ್ಲಿ ಧರ್ಮಸ್ಥಳದ ಬಗ್ಗೆ ಸರ್ಕಾರವೇ ಜನರ ಮುಂದೆ ಇಡುವಂತಹ ಪ್ರಯತ್ನ ಮಾಡಬೇಕು. ಇಲ್ಲ ಅಂತಂದರೆ ಇದೇ ಗೊಂದಲಗಳು, ವಿವಾದಗಳು, ಹೇಳಿಕೆಗಳು, ಇದನ್ನೇ ರಾಜಕೀಯವಾಗಿ ತಗೊಂಡು ಲಾಭ ಮಾಡ್ಕೊಳ್ಳೋದು, ಇವೆಲ್ಲವೂ ಕೂಡ ನಡೀತಾ ಇರುತ್ತೆ. ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ.